ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ಮೋದಿಯವ್ರ ಬಗ್ಗೆ ಒಂದಿಷ್ಟು ಮಾತಾಡಬೇಕು, ಭಾಳ ಮಾತಾಡಬೇಕು ಅಂತ ಅನಿಸಿದರು. ಯಾಕೆ ಇವತ್ತು ಮೋದಿಯವ್ರ ಬಗ್ಗೆ ಯಾಕೆ ಮಾತಾಡಬೇಕು ಅಂದ್ರೆ, ಸುದೀರ್ಘವಾಗಿ ಒಂದು ರಾಜ್ಯದ ಮುಖ್ಯಸ್ಥರಾಗಿ, ಒಂದು ದೇಶದ ಮುಖ್ಯಸ್ಥರಾಗಿ ಆಡಳಿತ ಮಾಡಿದ್ರೆ ಸಣ್ಣ ಸಾಧನೆ ಅಲ್ಲ. ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ, ಚಹಾ ಮಾರಿಕೊಂಡು ಬಂದಂತಹ ತನ್ನ ಬಗ್ಗೆ ತಾವು ಹೇಳ್ಕೊಂಡಿದ್ದು ವ್ಯಕ್ತಿ ಈ ಎತ್ತರಕ್ಕೆ ಬೆಳೀತಾರೆ ಒಬ್ಬ RSSದ ನೆಲೆಗಟ್ಟಿನಲ್ಲಿ. ನಾವು ಮೋದಿಯವ್ರನ್ನ ಅನಾಲಿಸಿಸ್ ಮಾಡುವಲ್ಲೇ, ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡುವಲ್ಲೇ RSSನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ RSSದ ಪ್ರಚಾರಕ ಮೂಲತಃ ಇವರು. ಹೀಗಾಗಿ RSSದ ಮೋದಿಯವ್ರ ಗೆಲುವು, RSS ಗೆಲುವು, ಮೋದಿಯವರು ಸೋಲು, RSS ಸೋಲು, ಇದು ಎರಡು ಮಾತಿಲ್ಲ. ಮೋಹನ್ ಭಾಗವತರಲ್ಲಿ ಯಾರೂ ಇರಲಿ, ಅದರಲ್ಲೇ ಅಂಥ ಸಿದ್ಧಾಂತ ನಮ್ಮ RSSದು. ಅದೇ ಕಾಲಕ್ಕೆ RSS ಅಂತ ಹುಟ್ಟಿದಂಥ BJP ಅಥವಾ ಜನಸಂಘ ಯಾವುದೇ ಇರಲಿ, ಈ ಒಂದು BJP ಇವತ್ತು ರಾಜಕೀಯ ಪಕ್ಷ ಆಗಿರ್ಬೋದು, ಆದರೆ ಅದರಲ್ಲಿ ಇರುವಂಥ ಬಂಡವಾಳ ಏನಪ್ಪ ಅಂದ್ರೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದ್ರ ಹಿಂದಿಲ್ದೆ ಹೋಗಿದ್ರೆ ಈ ದೇಶದ ಚುಕ್ಕಾಣಿಯನ್ನು ಮೋದಿ ಅಂತ ಒಬ್ಬ ವ್ಯಕ್ತಿ ಹಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬದ ಮನುಷ್ಯ, ಏನು ಬಿಡಪ್ಪ ದೊಡ್ಡ ಜಾತಿ ಅದ ಮತ್ತೊಂದದ, ಏನೂ ಅಲ್ಲ, ಸಾಮಾನ್ಯವಾಗಿ ಬಂದವರು ಇವತ್ತು ಈ ದೇಶದ ಜೊತೆಗೆ ಗುಜರಾತ್ ನಾಡಿನ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಸುದೀರ್ಘವಾಗಿ, ಈ ಹಿಂದೆ ಒಬ್ಬ ಮುಖ್ಯಮಂತ್ರಿಯಾಗಿ ಪವನ್ ಕುಮಾರ್ ಚಾಂಬ್ಲಿಂಗ್ ಸಿಕ್ಕಿಂದವರು, ಸಿಕ್ಕಿಂ ಮುಖ್ಯಮಂತ್ರಿ ಅವರು 24 ವರ್ಷ 165 ದಿನ ಆಳಿದರು. ಅವ್ರಿಗೆ ಹಿಂದಿದ್ದಂಥವರು ನಮ್ಮ ಜ್ಯೋತಿ ಬಸು, ಅವರು ಸುದೀರ್ಘವಾಗಿ ವೆಸ್ಟ್ ಬೆಂಗಾಲನ್ನು ಆಳಿದವರು. ಇವತ್ತು ಮೋದಿಯವರು